ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಸೋಮವಾರ ಮತ್ತು ಮಂಗಳವಾರದ್ದು 2 ದಿನದ್ದು ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೋಮವಾರ ನನ್ನ ಮಗನ ಬರ್ಡೇ ಇತ್ತು, ಹಾಗಾಗಿ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕ್ಕೊಂಡು ಬೇಗ ಪೂಜೆ ಮಾಡ್ಕೊಂಡಿದ್ದೆ. ಅವ್ನು ಹೇಳೋ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೋಬೇಕು ಅಂತ ಸ್ವಲ್ಪ ಪಾಯಸ ಮಾಡಿಕೊಂಡು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಅವನೇನು ಜಾಸ್ತಿ ಸ್ವೀಟ್ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ, ಹಾಗಾಗಿ ಸ್ವಲ್ಪ ಶಾವಿಗೆ ಪಾಯಸ ಅಂದರೆ ತಿನ್ಕೋತಾನೆ. ಅದಕ್ಕೆ ಅದನ್ನೇ ಮಾಡಿದೆ. ಚೂರು ಚಿತ್ರಾನ್ನ ಮತ್ತೊಂಚೂರು ಪಾಯಸ ಮಾಡಿದೆ. ರಾತ್ರಿ ಎಲ್ಲೋ ಫ್ರೆಂಡ್ಸ್ ಜೊತೆ ಕೇಕ್ ಕಟ್ ಮಾಡೋಕ್ಕೆ ಹೋಗಿ ಲೇಟಾಗಿ ಎದ್ದಿದ್ದ ಅವನು. ಎದ್ಮೇಲೆ ಅವ್ನು ಸ್ನಾನ ಪೂಜೆ ಮಾಡ್ಕೋತಾನೆ. ನೋಡಿ ಚಿತ್ರಾನ್ನ ಮಾಡಿದ್ದೆ. ಈ ಥರ ಸಿಂಪಲಾಗಿ ಬಟಾಣಿ ಅಲ್ವಾ ಇವಾಗ ಸೀಸನ್ನು, ಬಟಾಣಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೆ, ಸಾಕು. ನನ್ನ ಮಗನಿಗೆ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ ಅಂದ್ಬಿಟ್ಟು, ಇದು ಲಾಸ್ಟ್ ಇಯರ್ ಬರ್ಡೇದು ಫೋಟೋ, ಇದು ನನ್ನ ಬರ್ಡೇ ದಿನ ತೆಕ್ಕೊಂಡಿದ್ದು ಫೋಟೋ, ಅದೆರಡನ್ನೂ ಹಾಕಿದ್ದೆ. ಸಂಜೆ ಹಾಗೆ ಹೋಯಿತು, ನಾನು ಲ್ಯಾಬಿಗೆ ಹೋಗಿದ್ನಲ್ಲ, ಬಂದು ಕಾಯ್ತಿದ್ದಾನೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು. ನನ್ನ ಚಪ್ಪಲಿ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸಿದ್ನಲ್ಲ, ಚಪ್ಪಲಿ ತೊಗೋಬೇಕು ಅಂತ ಹೇಳಿದ್ದೆ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದ. ಲ್ಯಾಬ್ ಹತ್ರ ಬಂದು ವೆಯ್ಟ್ ಮಾಡ್ತಿದ್ದ, ಟೈಮ್ ಆಗಿತ್ತಲ್ಲ, ಹಾಗಾಗಿ ನಾವು ಹೋದ್ವಿ. ಬಾಟಾ ಶೋರೂಮು ನಮ್ಮ ಲ್ಯಾಬಿಂದ ಸ್ವಲ್ಪ ಡೌನಲ್ಲಿರೋದು, ಅಲ್ಲಿಗೆ ಹೋದ್ವಿ. ನನಗದು ಮಾಮೂಲಿ ಚಪ್ಪಲಿ ಹಾಕ್ಕೊಂಡು ಕಾಲೆಲ್ಲ ಉರಿಯೋ ಶುರುವಾಗಿತ್ತು, ಹಾಗಾಗಿ ಹೋಗಿ ತೊಗೊಂಡು ಬಂದ್ವಿ. ಚಪ್ಪಲಿ ನನ್ನ ಸೈಜು ಸ್ವಲ್ಪ ಕಷ್ಟ ಸಿಕ್ಕೋದು, ತುಂಬ ಕಡಿಮೆ ಇರುತ್ತೆ. ಅದರಲ್ಲಿ ಇರೋದ್ರಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಹಾಕ್ಕೋಬೇಕಷ್ಟೇ. ದೊಡ್ಡ ಸೈಜು ಅಲ್ಲ, ತುಂಬ ಚಿಕ್ಕದು ನಂದು. ಅಲ್ಲಿ ಇದ್ದಿದ್ರಲ್ಲಿ ನಾನು ಒಂದು ಚೂಸ್ ಮಾಡಿಕೊಂಡು ಹಾಕ್ಕೊಂಡೆ. ಕೆಲವೊಂದು ಇರೋದು ನನಗೆ ಇಷ್ಟ ಆಗ್ತಿಲ್ಲ, ಅಲ್ಲಿ ನಾನು ಕೇಳಿದ್ದು ನನ್ನ ಸೈಜ್ ಇಲ್ಲ, ಹಾಗಾಗಿತ್ತು. ಯಾವುದೋ ಒಂದು ತೊಗೊಂಡು ಬಂದ್ವಿ. ಇಷ್ಟ ಆಯಿತು, ಪರವಾಗಿಲ್ಲ, ಇನ್ನೇನು ಚಪ್ಪಲಿ ಚೇಂಜ್ ಮಾಡ್ತಾನೆ ಇರ್ತೀವಿ ಯಾವಾಗ್ಲೂ ಅಂತ ಅಂದ್ಬಿಟ್ಟು ಕೇಳಿದೆ. ಚೆನ್ನಾಗಿದೆ ನೋಡು ಅಂತ ಅಂದ್ಬಿಟ್ಟು, ಚೆನ್ನಾಗಿದೆ ಅಂತ ಹೇಳ್ದೆ. ಒಂದು ಜೊತೆ ತೊಗೊಂಡು ಅವನಿಗೂ ಒಂದು ಬೇಕಿತ್ತು, ಅವನ ಜೊತೆ ತೊಗೊಂಡು ನಾನೊಂದು ಜೊತೆ ತೊಗೊಂಡು ಬಂದ್ವಿ. ಆಮೇಲೆ ಸಂಜೆ ಬರ್ಡೇ ಇತ್ತಲ್ಲ, ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಅವನಿಗೆ ಒಂದು ಸಣ್ಣ ಕೇಕ್ ತೊಗೊಂಬಂದಿದ್ದೆ. ಹ್ಯಾಪಿ ಬರ್ಡೇ ಅಂತೇಳಿದ ತಕ್ಷಣ ಹ್ಯಾಪಿ ಬರ್ಡೇ ಟು ಮೀ ಅಂತ ಅಂದ್ಕೊಂಡು ಇದು ಮಾಡ್ತಾನೆ. ಕೇಕ್ ಕಟ್ ಮಾಡಿ ಮುಗಿಸ್ಕೊಂಡು ಅವ್ನು ಮತ್ತೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಗೊತ್ತಲ್ಲ, ಮಕ್ಕಳು ಚಿಕ್ಕವರಿದ್ದಾಗ ಅಮ್ಮ ಅಮ್ಮ ಅಂತ ಹಿಂದೆನೇ ಇರ್ತವೆ. ಸ್ವಲ್ಪ ದೊಡ್ಡವ್ರು ಆಗ್ತಿದ್ದಂಗೆ ಅವ್ರ ಏಜ್ ಗ್ರೂಪ್ ಅವ್ರ ಜೊತೆ ಸೇರೋದಕ್ಕೆ ಇಂಟ್ರೆಸ್ಟ್ ಪಡ್ತಾರೆ. ನಮಗೆ ಸ್ವಲ್ಪ ಆವಾಗ ಲೋನ್ಲಿ ಫೀಲ್ ಆಗುತ್ತೆ. ಯಾವಾಗಲೂ ಕಾಟ ಕೊಡ್ತಿದ್ದ ಮಕ್ಕಳು ನಮ್ಮನ್ನು ಬಿಟ್ಟು ಅಥವಾ ನಮ್ಮ ಕೈ ಹಿಡ್ತದಿಂದ ಫ್ರೀಡಮ್ ಆಗಿ ಬೆಳೆಯೋಕ್ಕೆ ಶುರು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇದಾಯಿತು. ಅವತ್ತು ಇನ್ನೂ ಎದ್ದಿರಲಿಲ್ಲ ಅವನು, ನಾನೇ ಬೇಗ ಎದ್ದು, ಯಾಕೋ ಗೊತ್ತಿಲ್ಲ ನೈಟ್ ಸ್ವಲ್ಪ ನಿದ್ರೆ ಕಡಿಮೆ ಆಗಿತ್ತು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಫಸ್ಟು ನೀರು ಕುಡಿದ್ಬಿಟ್ಟು ಬೀಟ್ರೂಟು ಇದು ಹಾಕ್ಕೊಂಡು ಕ್ಯಾಂಡಿ ಹಾಕ್ಕೊಂಡು ನೀರು ಕುಡ್ದಾಯಿತು. ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಬಾಗಿಲಿಗೆ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಎದ್ದಾಗ 5 ಗಂಟೆ ಆಗಿತ್ತು. ತುಂಬ ಚಳಿ ಕೂಡ ಇತ್ತು, ಅದಕ್ಕೆ ಕಾಫಿ ಕುಡಿಯೋಣ, ಆಮೇಲೆ ಕಸ ಗುಡಿಸಿ ನೀರು ಹಾಕಿದ್ರಾಯ್ತು, ತಿಂಡಿಗೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಕಾಫಿ ಕುಡಿತಾಯಿದ್ದೀನಿ. ಗೊತ್ತಿಲ್ಲ, ಕಾಫಿ ಕುಡಿದ್ರೆ ಎನರ್ಜಿ ಬರುತ್ತೆ ನನಗೆ, ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕಾಫಿ ಕುಡಿಬಾರ್ದು ಅಂತಾರೆ, ಆದರೆ ಏನೋ ಗೊತ್ತಿಲ್ಲ, ಕಾಫಿ ಕುಡಿದ್ರೇ ನನಗೆ ಎನರ್ಜಿ. ನೋಡಿ, ಇನ್ನೂ ಬೆಳಕಾಗಿರಲಿಲ್ಲ, 6 ಗಂಟೆ. ಕಸ ಗುಡಿಸಿ ಮೊದಲು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇದು ಮಂಗಳವಾರದ ವ್ಲಾಗು. ಕಸ ಗುಡಿಸ್ತಾ ಇದ್ದೀನಿ, ಕಸ ಗುಡಿಸಿ ನೀರು ಹಾಕಿದ್ದು ಆಯಿತು, ಇವಾಗ ಗುಡಿಸ್ಕೋತಾ ಇದ್ದೀನಿ. ಆಮೇಲೆ ನೆನಪಾಯಿತು, ಹೇಗೋ ಇದು ಮಾಡ್ತಿದ್ದೀನಲ್ಲ, ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ, ಯಾರೂ ಇಲ್ಲ ಜನ ಅಂದ್ಬಿಟ್ಟು. ಜನ ಓಡಾಡ್ತಿದ್ದಾಗ ಬಾಗಿಲು ತೆಗೆದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಒಂಥರ ಅನಿಸುತ್ತೆ. ಅದಕ್ಕೆ ಒಂದು ರಂಗೋಲಿ ಹಾಕ್ಕೊಂಡೆ ಪುಟಾಣಿದು, ಬೇಗ ಕೆಲಸ ಮುಗಿಬೇಕು ಅಂತ ಅಂದ್ಬಿಟ್ಟು. ನಾನು ಆಗಲೇ ಹೇಳಿದ್ನಲ್ಲ, ಮಕ್ಕಳು ದೊಡ್ಡವ್ರು ಅಂದಮೇಲೆ ಒಂಥರ, ಚಿಕ್ಕವರಿದ್ದಾಗ ಒಂಥರ ಎಷ್ಟು ಎಷ್ಟು ಯಾವಾಗ ದೊಡ್ಡವ್ರು ಆಗ್ತಾರಪ್ಪ ಅಂತ ಅನಿಸುತ್ತೆ. ದೊಡ್ಡವರಾದ್ಮೇಲೆ ಯಾಕಾದರೂ ದೊಡ್ಡವರಾದರೂ ಅವಾಗಿನ ಮಗು ಬೇಕು ಅಂತಲೇ ಅನಿಸುತ್ತೆ. ಹಂಗೆ ಅಲ್ವಾ, ಯಾವುದಿರಲ್ವೋ ಅದನ್ನೇ ಮನಸ್ಸು ಬಯಸ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಅದೇನು ಸುಳ್ಳಲ್ಲ. ಪುಟಾಣಿದೊಂದು ರಂಗೋಲಿ ಹಾಕ್ಕೊಂಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಒಂದಾಗಲಿ ಎರಡಾಗಲಿ ಮಗು ಎಷ್ಟೇ ಆಗಿರಲಿ, ಅದೇನೋ ಗೊತ್ತಿಲ್ಲ, ಮೊದಲನೇ ಮಗು ಮೇಲಿರೋ ಪ್ರೀತಿ ಆಮೇಲಿನ ಮಕ್ಳ ಮೇಲೆ ಇರಲ್ಲ ಅಂತ ಹೇಳ್ತಾರೆ, ಅದು ನಿಜಾನೇ. ನಂಗೆ ಸ್ವಲ್ಪ ಸಣ್ಣ ಮಗುಗಿಂತ ದೊಡ್ಡ ಮಗನ ಮೇಲೆ ಆಸೆ ಜಾಸ್ತಿ, ಪ್ರೀತಿ ಜಾಸ್ತಿ. ಗೊತ್ತಿಲ್ಲ, ಅವ್ನು ಏನೇ ಕಿಟ್ಲೆ ಮಾಡಲಿ, ಏನೇ ಇದು ಮಾಡಲಿ, ಸ್ವಲ್ಪ ಅವ್ನು ಇನ್ನೂ ಚಿಕ್ಕವನು ತಾನೆ, 19 ವರ್ಷ ಕಂಪ್ಲೀಟ್ ಆಯಿತು ಅಂತ
ನೆನೆಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅದಿನ್ನೂ ಚಿಕ್ಕ ಮಗು ಥರನೇ ಕಣ್ಮುಂದೆ ಬರುತ್ತೆ. ತಾಯಿಗೆ ಹಾಗೇನೆ ಮಕ್ಕಳು ಎಷ್ಟೋ ದೊಡ್ಡವರಾದರೂ ಚಿಕ್ಕೋರು ಅಂತಲೇ ಅನ್ನಿಸ್ತಾರೆ. ನನಗೂ ಹಾಗೇನೆ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಗೀಝರ್ ಆನ್ ಮಾಡಿರಲಿಲ್ಲ, ಮರ್ತುಬಿಟ್ಟಿದ್ದೆ. ಇದೊಂದು ಈ ಮನೇಲಿ ನನಗೆ ಮರ್ತೋಗ್ತಾ ಇರುತ್ತೆ. ಯಾಕೆಂದರೆ ಆ ಮನೇಲಿ ಸೋಲಾರ್ ಇತ್ತು, ಗೀಝರ್ ಆನ್ ಮಾಡಬೇಕು ಅನ್ನೋದು ಏನೂ ಇರಲಿಲ್ಲ. ಈಗ ಅದಕ್ಕೆ ಹೋಗಿ ನೆನ್ಪು ಮಾಡ್ಕೊಂಡು ಗೀಝರ್ ಆನ್ ಮಾಡಿಬಿಟ್ಟು ಬಂದೆ. ಒಂದು ಸ್ವಲ್ಪ ಅದು ಇದು ತಿಂತಿದ್ನಲ್ಲ ಹೊರಗಡೆ ನೆನ್ನೆ, ಅದಕ್ಕೆ ಲೈಟಾಗಿರಲಿ ಅಂತ ಅಂದ್ಬಿಟ್ಟು ದಾಲು ಮತ್ತು ಪಾಲಕ್ ಹಾಕ್ಬಿಟ್ಟು ಪಾಲಕ್ ಕಿಚಡಿ ಥರ ಮಾಡ್ಕೊಂಡಿದ್ದೆ. ಮಸಾಲೆ ಎಲ್ಲ ಕಡಿಮೆ ಇರಬೇಕು, ಜಾಸ್ತಿ ಇದ್ದರೆ ತಿನ್ನೋಕ್ಕಾಗಲ್ಲ. ಹೊಟ್ಟೆಗೂ ಸ್ವಲ್ಪ ಲೈಟಾಗಿರಬೇಕು ಅಂದ್ಬಿಟ್ಟು ಅಕ್ಕಿ ಮತ್ತು ಬೇಳೆ ಹಾಕ್ಬಿಟ್ಟು ತೊಳೆದು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ರೆಸಿಪಿ ಏನು ಕಂಪ್ಲೀಟಾಗಿ ಶೂಟ್ ಮಾಡ್ಕೊಂಡಿಲ್ಲ ನಾನು. ಬೇಕು ಅಂದರೆ ನಿಮಗೆ ನಂದು ಹಳೆ ವಿಡಿಯೋದಲ್ಲಿದೆ, ಬೇಕು ಅಂದರೆ ನೋಡಿ ಚೆಕ್ ಮಾಡಿ. ರೆಸಿಪಿ ವಿಡಿಯೋ ಹಾಕಿದ್ದೀನಿ. ಈಗ ಬೇಳೆನೂ ಹಾಕ್ಕೊಂಡು ಕೆಲವರು ಹಾಗೆ ಬರೀ ರೈಸ್ ಬೇಕಾದರೂ ಮಾಡ್ಕೊಬೋದು, ನಿಮಗೆ ಬೇಳೆ ಇಷ್ಟ ಇಲ್ಲ ಅಂದರೆ. ಇದು ನೋಡಿ ಕಡಲೆಕಾಯಿ ಎಣ್ಣೆ, ಗಾಣದ ಎಣ್ಣೆ. ಇಲ್ಲಿ ನಮ್ಮ ಮನೆಯಿಂದ ಕೆಳಗಡೆನೇ ಒಂದು ಗಾಣ ಇದೆ. ನೋಡಿದ್ನಲ್ಲ, ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು 1 ಲೀಟ್ರ್ ತೊಗೊಂಬಂದಿದ್ದೀನಿ. ಚೆನ್ನಾಗಿತ್ತು ಅಂದರೆ ನೆಕ್ಸ್ಟು ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ನೋಡೋಣ. ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ಇವತ್ತಿಂದ. ಚೂರು ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಅಕ್ಕಿ ಮತ್ತು ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಪಾಲಕ್ ಸೊಪ್ಪಿಗೂ ಅಷ್ಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇರೆ ಪಾತ್ರೆಯಲ್ಲಿ ನೀರು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಪಾಲಕ್ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು, ಸ್ವಲ್ಪನೇ ಇದ್ದಿದ್ದು, ಒಂದು 5-6 ಕಡ್ಡಿ ಇತ್ತು ಅಷ್ಟೇ, ಅದನ್ನೇ ಹಾಕಿದ್ದೀನಿ. ಚೂರು ಬೆಂದ ಮೇಲೆ ಅದೇನು ತುಂಬ ಹೊತ್ತು ತೊಗೊಳಲ್ಲ, ಒಂದು 2 ನಿಮಿಷ ತೊಗೊಳುತ್ತೆ ಅಷ್ಟೇ. ಬೇಗನೂ ಆಗುತ್ತೆ, ಲಂಚ್ ಬಾಕ್ಸಿಗೆಲ್ಲ ಬೇಗ ಆಗುತ್ತೆ, ಚೆನ್ನಾಗೂ ಇರುತ್ತೆ ಟೇಸ್ಟು. ನೋಡಿ ಎಷ್ಟು ಬೇಗ ಬೆಂದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಈಗ ಆಯಿತು, ಅದನ್ನು ಸ್ವಲ್ಪ ತಣ್ಣಗಿರೋ ನೀರಿಗೆ ಹಾಕ್ತೀನಿ, ಇಲ್ಲ ಅಂದರೆ ಅದು ಫುಲ್ಲು ಕದ್ರೋಗ್ಬಿಡುತ್ತೆ. ಹಾಗಾಗಿ ಬಿಸಿ ಇರೋದನ್ನು ತೆಗೆದು ತಣ್ಣಗಿರೋ ನೀರಿಗೆ ಸೇರಿಸ್ಕೋಬೇಕು. ಸ್ವಲ್ಪ ಕೂಲ್ ಆದಮೇಲೆ ಪೇಸ್ಟ್ ಮಾಡ್ಕೊಂಬಂದರೆ ಆಯಿತು. ನಿಮಗೆ ಮೆಣಸಿನ್ಕಾಯಿ ತುಂಬ ಖಾರ ಬೇಕು ಅಂತಂದರೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಎಲ್ಲ ಇದಕ್ಕೆ ಹಾಕ್ಕೊಂಡು ರುಬ್ಕೋಬೋದು. ಅಥವಾ ನೀವು ಬೇಯಿಸಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಫ್ರೈ ಮಾಡ್ಬೋದು. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬಾಣಲಿನಲ್ಲಿ ಪೇಸ್ಟ್ ಮಾಡ್ಕೊಬೋದು. ನಾನೀಗ ಈ ಸಲ ಹಾಗೆ ಮಾಡ್ತಿಲ್ಲ, ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದ್ದೀನಿ, ಅದನ್ನು ಮಾತ್ರ ಪೇಸ್ಟ್ ಮಾಡ್ಕೋತೀನಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಒಗ್ಗರಣೆಗೆ ಸೇರಿಸ್ಕೋತೀನಿ ನಾನು. ಬೆಳ್ಳುಳ್ಳಿ, ಗೋಡಂಬಿ, ಹಸಿಮೆಣಸಿನ್ಕಾಯಿ ಎಲ್ಲ. ಅಂದರೆ ಈ ಸಲ ಸ್ವಲ್ಪ ತರಕಾರಿನೂ ಹಾಕ್ಕೋತಿದ್ದೀನಿ, ಕ್ಯಾರೆಟು, ಬಟಾಣಿ ಸೇರಿಸ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಆಲೂಗಡ್ಡೆ, ಬೀನ್ಸು ಎಲ್ಲದನ್ನೂ ಸೇರಿಸ್ಕೋಬೋದು. ಆವಾಗ ಸ್ವಲ್ಪ ಬಿಸಿಬೇಳೆಭಾತ್ ಥರ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಬಟಾಣಿ ಮತ್ತು ಕ್ಯಾರೆಟ್ ಎರಡೂ ಸೇರಿಸ್ಕೊಂಡಿರೋದು. ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಚೂರು ಶುಂಠಿ ಒಗ್ಗರಣೆಗೆ, ಒಂದು 2 ಹಸಿಮೆಣಸಿನ್ಕಾಯಿ, ಖಾರ ಜಾಸ್ತಿ ಇದ್ದರೆ ತಿನ್ನಲ್ಲ ಅವನು, ಹಂಗಾಗಿ 1 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ. ಮೊಳಕೆ ಕಟ್ಟಿದ್ನಲ್ಲ ಹುರುಳಿಕಾಳು, ಅದು ಮೊಳಕೆ ಇದಾಗಿತ್ತು, ಅದಕ್ಕೆ ತೆಗೆದು ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ. ಸಾಂಬಾರು ಸಂಜೆ ಒಂದು ಮಾಡ್ಕೋತೀನಿ, ಈಗ ಆಗಲ್ಲ ನನಗೆ ಸಾಂಬಾರು ಮಾಡೋದಕ್ಕೆ, ಟೈಮ್ ಆಗಿಬಿಟ್ಟಿದೆ. ಹಾಗಾಗಿ ಬಾಕ್ಸಿಗೆ ಹಾಕಿ ಇಟ್ಕೊಂಬಿಡ್ತೀನಿ. ಸಂಜೆ ಬಂದು ಸಾಂಬಾರು ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು. ನೋಡಿ ಅದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡ್ಮೇಲೆ ತರಕಾರಿ ಮತ್ತು ಬಟಾಣಿನ ಒಗ್ಗರಣೆಲ್ಲ ಬೇಯಿಸ್ಕೊಂಡಿದ್ದೀನಿ. ಇನ್ನೇನು ಕ್ಯಾರೆಟು ಮತ್ತು ಬಟಾಣಿ ಅಷ್ಟೇ. ಆಮೇಲೆ ತರಕಾರಿ ಎಲ್ಲ ಬೆಂದಾದ್ಮೇಲೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಡಂಪ್ ಮಾಡಿಕೊಂಡ್ರೆ ಆಯಿತು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಚೂರು ತುಪ್ಪ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಗೋಡಂಬಿನ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ, ನಿಮ್ಗೆ ಬೇಕು ಅಂದರೆ ಸೇರಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಒನ್ಸ್ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ಮಾಡಾಯಿತು. ಈ ಥರದೊಂದು ಲಾಂಗ್ ಡ್ರೆಸ್ಸು, ಸ್ವಲ್ಪ ಬ್ಲ್ಯಾಕ್ ಕಲರು, ಚೆನ್ನಾಗಿದೆ, ಕಾಟನ್ನು, ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆ ಹಾಕ್ಕೊಂಡೆ, ನೋಡೋಣ ಚೆನ್ನಾಗಿ, ತುಂಬ ದಿನ ಆಗಿತ್ತು ಹಾಕ್ಕೊಂಡು. ಈಗ ಅದು ನೋಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಈ ಥರ ಇದೆ, ಸೆಕೆ ಏನಾಗಲ್ಲ, ಚಳಿನೂ ಆಗಲ್ಲ. ಸ್ವಲ್ಪ ಚಳಿನೇ ಅನ್ನಿಸ್ತಿದೆ ಇವಾಗ, ಸೆಕೆ ಅಂತಲೇ ಅನ್ನಿಸ್ತಿಲ್ಲ. ಸ್ವಲ್ಪ ವೆಯ್ಟ್ ಗೇನ್ ಆಗಿರೋದಕ್ಕೆ ಮುಖ ಎಲ್ಲ ನೋಡಿ ಚಬ್ಬಿ ಅನ್ನಿಸ್ತಿದೆ. ಆಮೇಲೆ ನಿದ್ದೆ ಬೇರೆ ಸರಿ ಇಲ್ಲ, ಮುಖ ಊದ್ಕೊಂಡಿದೆ ಅನ್ನಂಗೆ ಅನ್ನಿಸ್ತಿದೆ. ಹೋದೆ ಸ್ಲ್ಯಾಬಿಗೆ ಹೋದ್ಮೇಲೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಆಯಿತು. ನನ್ನ ಮಗನೇ ಬಂದೆ, ಹೇಗೋ ಎಲ್ಲೋ ಹೋಗಿದ್ದೇನೋ, ಹಂಗೆ ಬಂದು ಕರ್ಕೊಂಡು ಮನೆಗೆ ಬರ್ತಾಯಿದ್ದೀವಿ, ಅವನ ಜೊತೆನೇ ಬಂದೆ ನಾನು ಮನೆಗೆ. ತುಂಬ ಬಿಸಿಲು ಮುಖಕ್ಕೆ ಹೊಡಿತಾ ಇತ್ತು. 4 ಗಂಟೆ 4:15 ಆದರೂ ನೋಡಿ ಎಷ್ಟು ಬಿಸಿಲಿದೆ ಅಂತ ಅಂದ್ಬಿಟ್ಟು ಮುಖ ಎಲ್ಲ ಉರಿಯುತ್ತೆ, ನಡ್ಕೊಂಡು ಬರೋದಕ್ಕೂ ಆಗೋದಿಲ್ಲ, ಅಷ್ಟು ಇದಾಗುತ್ತೆ. ಹೇಗೋ ಅವನ ಜೊತೆನೇ ಬಂದೆ. ಮನೆಗೆ ಬಂದರೆ ನನಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ, ಮನೆಗೆ ಬಂದಾಗ
ನೋಡಿ ನಾಯಿ ಮರಿಗಳು ರಂಗೋಲಿ ಎಲ್ಲ ಅಳ್ಸಾಕಿರ್ತವೆ ಹಂಗು ಹಿಂಗು ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ. ಮನೆಗೆ ಬಂದಾಗ ನೋಡಿ ಎಷ್ಟು ಕೆಲಸ ಇರುತ್ತೆ ಅಂತ. ಪಾತ್ರೆ ಎಲ್ಲ ಹಾಗೆ ಇರುತ್ತೆ, ಬೆಳಗ್ಗೆದು ತಿಂದಿರೋ ಪಾತ್ರೆ ಎಲ್ಲ ಹಾಗೆ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಒಂದು ಮೊಳಕೆ ಹುರುಳಿಕಾಳು ಸಾಂಬಾರು, ಅನ್ನ, ಸ್ವಲ್ಪ ಪನ್ನೀರ್ದು ಫ್ರೈ ಮಾಡಿದ್ದೆ. ಅದು ನಾನು ಮಸಾಲ ಪೌಡ್ರು ಯೂಸ್ ಮಾಡಿಕೊಂಡು ಮೊನ್ನೆ ಮಾಡ್ಕೊಂಡಿದ್ನಲ್ಲ ಆ ಪೌಡ್ರು, ನಿಮ್ಗೆ ಬೇಕು ಅಂದರೆ ರೆಸಿಪಿ ಹಾಕ್ತೀನಿ ನಾನು. ಅದೇ ಪೌಡ್ರು ಯೂಸ್ ಮಾಡಿ ಚೂರು ಪನ್ನೀರ್ ಫ್ರೈ ಮಾಡಿ ಅನ್ನ ಮತ್ತು ಮೊಳಕೆ ಕಾಳು ಸಾಂಬಾರು ಮಾಡ್ಕೊಂಡಿದ್ದೆ. ಪಾತ್ರೆ ನೋಡಿ ತಿಂಡಿ ಪಾತ್ರೆ ಎಲ್ಲ ಹಾಗೆ ಇತ್ತು, ಅದು ತೊಳೆದು ಕಾಫಿ ಕುಡಿದು ದೇವ್ರ ಪೂಜೆ ಮಾಡಿ ಅಡುಗೆ ಮಾಡಿಕೊಂಡೆ. 2 ದಿನ ಹೀಗೆ ನಂದು ಕೆಲಸದಲ್ಲಿ ಕಳೆದೋಯ್ತು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. Thank you for watching. Please subscribe my channel. Thanks to all.